ಇವತ್ತಿನ ಬ್ಲಾಗು ನಾನು ಸಂಜೆ 6:30 ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ನಾನು ಹಾಲು ಕಾಯಿಸ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಫಸ್ಟ್ ಹಾಲು ಕಾಯಿಸ್ಕೊಬಿಟ್ಟು ಆಮೇಲೆ ಇವತ್ತು ಪೂರ ಮತ್ತು ಆದರೆ ನಾಳೆಗೂ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ನಾನು ಹಾಲು ಕಾಯಿಸ್ಕೋಬೇಕು. ಕಾಫಿ ಕುಡಿದು ಮತ್ತು ಕಾಫಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಹಾಗೆ ಪಲಾವ್ ಎಲ್ಲ ಎಷ್ಟಿದೆ ಅಂದರೆ ಬೆಳಿಗ್ಗೆ ಮಶ್ರೂಮ್ ಪಲಾವ್ ಮಾಡಿದ್ದೆ, ಅದೆಷ್ಟಿದೆ ಅಂತ ನೋಡಿಕೊಂಡು ಕಾಫಿಗೆ ಇಡೋಣ ಅಂತ ಇಟ್ಕೊತಾ ಇದ್ದೀನಿ. ಹಾಗೆ ನೆನ್ನೆ ಅಂದರೆ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇರೋದು, ನೆನ್ನೆ ಇದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ನೆನ್ನೆ ಏನು ಮಾಡಬೇಕು ಅಂತ ನಾನು ಕಾಫಿ ಮಾಡಬೇಕಾದ್ರೇ ಯೋಚನೆ ಮಾಡಿ ಲಾಸ್ಟಿಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವರು ರಸಮ್ಮು ರೈಸು ಮಾಡಿಬಿಡು ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ರಸಮ್ ರೈಸ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬಾಳೆಕಾಯಿ ಇತ್ತು, ಬಾಳೆಕಾಯಲ್ಲಿ ಏನು ಮಾಡಬಹುದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಒಂದಿನ ಬಜ್ಜಿ ಮಾಡಿದ್ದೆ, ಅದು ತುಂಬ ಎಣ್ಣೆ ಇತ್ತು ಅಂತ ನಮ್ಮ ಮನೆಯವ್ರು ಸರಿಯಾಗಿ ತಿನ್ನೋಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬಾಳೆಕಾಯಿ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಏನೇನು ಮಾಡಬಹುದು ಅಂತ ಹೇಳ್ಬಿಟ್ಟು. ಯೂಟ್ಯೂಬಲ್ಲಿ ನನಗೆ ಸಿಕ್ಕಿದ್ದು ಬಾಳೆಕಾಯಿ ತವಾ ಫ್ರೈ. ಅವ್ರು ಹಾಕಿದ್ದ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಅರ್ಧ ಮನೇಲಿ ಏನೇನು ಸಿಗುತ್ತೋ ಅದಷ್ಟು ಹಾಕಿ ಮಾಡಿದೆ. ಅದಕ್ಕೆ ಅದು ತವಾ ಫ್ರೈ ಅವ್ರದ್ದೇ ಬೇರೆ ಥರ ಇತ್ತು, ನನ್ನದೇ ಬೇರೆ ಥರ ಇತ್ತು. ಅವ್ರದ್ದು ಸೇಮ್ ಮೀನು ಥರನೇ ಇತ್ತು, ಮೇಲ್ಗಡೆ ರವೆ ಎಲ್ಲ ಇದು ಮಾಡಿ. ನಂದೆ ಮಾಮೂಲಿ ಬಜ್ಜಿ ಹಾಕಿದಾಗ ಹೆಂಗೆ ಇದಾಗುತ್ತೋ ಅದೇ ಥರ ಇತ್ತು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಎಕ್ಸೆಪ್ಟ್ ಮಾಡಿರೋ ಥರ ಬರಲಿಲ್ಲ, ಅದೊಂದೇ ಬೇಜಾರು. ಯೂಟ್ಯೂಬ್ ಇರೋದೇ ನಮಗೋಸ್ಕರ ಅಲ್ವಾ, ನಮಗೇನು ಬರಲ್ಲ ಅದು ನೋಡಿ ಕಲ್ತ್ಕೊಂಡು ಮಾಡಬೇಕು ಅಂತ. ಇಲ್ಲಿ ನಾನು ಯೂಟ್ಯೂಬ್ ನೋಡಿದೆ ಹಾಗೇನೇ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ನಾನು ಕಟ್ ಮಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಅಮ್ಮನ ಕೈಲಿ ಕಟ್ ಮಾಡಿಸಿದ್ದೆ. ಅಮ್ಮ ಹೇಗೆ ಕಟ್ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೆ, ಈಗ ನಾನೇ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾನು ಇದು ಬಾಳೆಕಾಯಿನ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ತವಾ ಫ್ರೈಗೆ. ಅದಕ್ಕೂ ಮುಂಚೆ ಇದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ಯಾವ ರೀತಿ ನೆನೆ ಹಾಕ್ತೀನಿ ಅಂತ ನೋಡಿ. ಫಸ್ಟು ಒಂದು ಬೌಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿ ಅಂಥದ್ದೆಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕೆಂದರೆ ಅದು ಒಂಥರ ಜಿಡ್ಡಿದ್ದಂಗೆ ಇರುತ್ತೆ, ಅದಕ್ಕೋಸ್ಕರ ಚೆನ್ನಾಗೆ ತೊಳ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ಮತ್ತು ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿಟ್ರೆ ಬಾಳೆಕಾಯಿ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ಳೋದು. ಇದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು 1/2 ಅವರ್ ಇಡಬೇಕು. ನಾನೇನು ಇದನ್ನೆಲ್ಲ ನನಗೆ ಗೊತ್ತು ಅಂತ ಏನಿಲ್ಲ, ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದು. ಅವ್ರು ಸ್ವಲ್ಪ ಬೇರೆ ಎಲ್ಲ ಹಾಕಿ ಮಾಡಿದ್ರು. ನಾನು ಮನೇಲೇ ಇರುವಂಥದ್ರಲ್ಲಿ ಏನೇನು ಸಿಗುತ್ತೋ ಅದಷ್ಟೇ ಸೆಲೆಕ್ಟೆಡ್ ತಗೊಂಡು ಮಾಡ್ತಾ ಇರೋವಂಥದ್ದು. ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನು ನೆನೆಸಿ ಇಟ್ಬಿಡಬೇಕು. ಒಂದು ಅರ್ಧ ಗಂಟೆ ಇದು ನೆನಿಬೇಕು, ನೀಟಾಗಿ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ ಇದೊಂದು ಅರ್ಧ ಗಂಟೆ ನೆನಿಬೇಕು. ಇದಿಟ್ಟು ಮತ್ತು ರಸಮ್ ಮಾಡೋಣ, ಬನ್ನಿ. ಓಕೆ, ರಸಮ್ ಮಾಡೋದಕ್ಕೆ ಇವಾಗೆಲ್ಲ ಎತ್ತಿಟ್ಕೊಂಡಿದ್ದೀನಿ, ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡೋಣ ಅಂತ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ರಸಮ್ಮು. ಸ್ವಲ್ಪ ಜನಕ್ಕೆ ಗೊತ್ತಿದೆ ಈ ಥರ ರಸಮ್ಮು, ಸ್ವಲ್ಪ ಜನ ಮಾಮೂಲಿ ರಸಮ್ ಬರುತ್ತಲ್ಲ ಆ ಥರ ಮಾಡ್ತಾರೆ. ಇವಾಗ ನಾನು ಇದಕ್ಕೆ ಏನೇನು ಎತ್ತಿಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ, ಟೊಮೊಟೊ, ಹಾಗೆ ಬೇಳೆ ಸ್ವಲ್ಪ, ಒಂದು 7 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಸಿಪ್ಪೆ ಬಿಡಿಸ್ತಾ ಇರೋ ಬೆಳ್ಳುಳ್ಳಿ ಒಂದು ಕಡೆ, ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಒಂದು ಕಡೆ, ಹಾಗೆ ಮೆಣಸು ಮತ್ತು ಜೀರಿಗೆನ ಕುಟ್ಟಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹುಣಸೆ ಹಣ್ಣು ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ, ನೆನೆಸಿ ಹಾಕಲ್ಲ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ.
ಓಕೆ, ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊತಾ ಇದ್ದೀನಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕೂಗಿಸ್ಬೇಕು, ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಹಾಗೆ ನಾನು ಆವಾಗೇ ಹೇಳ್ದಂತೆ 7 ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬಿಡಿಸ್ದೇ ಇರುವಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಕೂಡ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ, ಮಸಿದ್ರೆ ಹೋಗುತ್ತೆ, ಅದ್ರ ಬೀಜ ಹಾಕ್ಕೋಬೇಡಿ. ಹಾಗೆ ಇದೆಲ್ಲ ಮುಳುಗುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು ಲೈಟಾಗೆ. ಅದನ್ನು ಹಾಕ್ಕೊಂಡು ಇದನ್ನೊಂದು 4 ವಿಷಿಲ್ ಕೂಗಿಸ್ಕೋಬೇಕು. ಬೇಳೆ ಒಂದೊಂದು ಬೇಯುತ್ತೆ, ಒಂದೊಂದು ಬೇಯೋದಿಲ್ಲ. 4 ವಿಷಿಲ್ ಆದಮೇಲೆ ಈ ಥರ ಮಸ್ಕಾಯಲ್ಲಿ ತೊಗೊಂಡು ಚೆನ್ನಾಗಿ ಮಸ್ತ್ಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆ, ಮೆಣಸು, ಹಾಗೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಹಿಂಗು ಎಲ್ಲ ಹಾಕಿ ನಾವು ಚೆನ್ನಾಗೆ ಬಾಡಿಸ್ತಾ ಇರಬೇಕು. ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ಕುಕ್ಕರಲ್ಲಿ ಏನು ಕೂಗಿತ್ತಲ್ಲ ಅದನ್ನು ಮಸ್ತಿದ್ವಲ್ಲ, ಅದನ್ನು ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ಈ ಥರ ಒಗ್ಗರಣೆ ಕೊಟ್ಕೊಳ್ಳೋದು. ಚೆನ್ನಾಗೆ ಕುದಿಬೇಕು. ಹಾಗೆ ಇಲ್ಲಿ ನಾವು ಅವಾಗೇ ನೆನೆಸಿಟ್ಟಿದ್ವಲ್ಲ, ಅದು ನೋಡಿ ನೀರು ಬಿಟ್ಕೊಂಡೈತೆ. ಈ ಥರ ನೀರು ಬಿಟ್ಕೋಬೇಕಂತೆ ಅಮ್ಮ ಹೇಳ್ತಾಯಿದ್ರು. ಹಾಗೆ ಒಂದು ಪ್ಲೇಟ್ಗೆ ನಾನು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಒಂದು ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲೇ ರವೆ ತೊಗೊಂಡಿದ್ದೀನಿ. ರವೆ ತೊಗೊಂಡು ಅವ್ರು ಏನೇನು ಹೇಳಿದ್ರು ಇಂಗ್ರೀಡಿಯೆಂಟ್ಸ್ ಅದನ್ನೇ ಹಾಕ್ತಾಯಿದ್ದೀನಿ ಕಲಿಸ್ಕೊಳ್ಳೋದಕ್ಕೆ. ಹಾಗೆ ಉಪ್ಪು ಆವಾಗೇ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹದದಲ್ಲಿ ಇರಬೇಕು ಅದು. ಇದಕ್ಕೆ ನಾವು ಏನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು 1 ಬೈ 1 ಬಿಡ್ತಾ ಇರಬೇಕು. ಅದಕ್ಕೂ ಮುಂಚೆ ಒಂದು ತವಾನ ಫುಲ್ಲು ಎಣ್ಣೆ ಮಾಡ್ಕೊತಾ ಇದ್ದೀನಿ, ತವಾ ಫ್ರೈ ಮಾಡೋದು ಅಂತ ಅಂದ್ಬಿಟ್ಟು. ಎಣ್ಣೆ ಮಾಡಿಕೊಂಡು ಅದಕ್ಕೆ ಈ ಥರ ಮಾಮೂಲಿ ಮೀನು ಇಡ್ತೀವಲ್ಲ ಅದೇ ರೀತಿ ಇಡ್ತಾಯಿದ್ದೀನಿ. ಫಸ್ಟ್ನೇದು ನನಗೆ ಫುಲ್ಲು ರೋಸ್ಟ್ ಆಗೋಗಿದ್ದಕ್ಕೆ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಒಂದೊಂದೇ ಚೆನ್ನಾಗಿ ಬಂತು. ಅದಕ್ಕೆ ನಾನು ಸ್ಟಾರ್ಟಿಂಗ್ 2 ಹಾಕಿದ್ದು, ನೋಡೋಣ ಹೇಗೆ ಬರುತ್ತೆ ಏನು ಎತ್ತ ಅಂತ. ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಅವ್ರು ಮಾಡಿರೋ ಥರನೇ ಟ್ರೈ ಮಾಡ್ತೀನಿ, ನೋಡೋಣ ಅದನ್ನು. ಹಾಗೆ ಎಲ್ಲ ಆದಮೇಲೆ ಅನ್ನ, ಬಿಸಿ ಬಿಸಿ ರಸಮ್ಮು, ಸೈಡಿಗೆ ಈ ಥರ ಬಾಳೆಕಾಯಿ ತವಾ ಫ್ರೈ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಹೊಡೆದಿದ್ದಾಯಿತು. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಅಂದ್ಕೊಂಡಿರೋ ಥರ ಬರಲಿಲ್ಲ ಅನ್ನೋದೊಂದೇ ಬೇಜಾರು. ಇದಾಗಿತ್ತು ಇವತ್ತಿನ ವಿಡಿಯೋ, ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.